ಅಧ್ಯಾಯ 26 ಮತ್ತು 27. ಭಗವಾನ್ ಶಿವನ ದ್ವಿಜೇಶ್ವರ ಅವತಾರದ ಕತೆ, ರಾಜ ಭದ್ರಾಯು ಮತ್ತು ರಾಣಿ ಕೀರ್ತಿಮಾಲಿನಿಯ ಧರ್ಮದ ದೃಢತೆಯ ಪರೀಕ್ಷೆ. ಅನಂತರ ವೈಶ್ಯನಾಥ ಅವತಾರವನ್ನು ವರ್ಣಿಸಿ ನಂದೀಶ್ವರನು ದ್ವಿಜೇಶ್ವರ ಅವತಾರದ ಪ್ರಸಂಗವನ್ನು ತಿಳಿಸುತ್ತಾ ಹೇಳಿದರು. ಅಯ್ಯ, ನೃಪಶ್ರೇಷ್ಠ ಭದ್ರಾಯುವಿನ ಪರಿಚಯ ಮೊದಲಿಗೆ ಮಾಡಿಸಲಾಗಿತ್ತು. ಅವನ ಮೇಲೆ ಭಗವಾನ್ ಶಿವನು ಋಷಭ ರೂಪದಿಂದ ಅನುಗ್ರಹ ಮಾಡಿದ್ದನು. ಆ ನರೇಶನ ಧರ್ಮವನ್ನು ಪರೀಕ್ಷಿಸಲಿಕ್ಕಾಗಿ ಭಗವಂತನು ಪುನಃ ದ್ವಿಜೇಶ್ವರ ರೂಪದಿಂದ ಪ್ರಕಟನಾಗಿದ್ದನು. ಋಷಭರ ಪ್ರಭಾವದಿಂದ ರಣಾಂಗಣದಲ್ಲಿ ಶತ್ರುಗಳ ಮೇಲೆ ವಿಜಯವನ್ನು ಪಡೆದು ಶಕ್ತಿಶಾಲಿ ರಾಜಕುಮಾರ ಭದ್ರಾಯುವು ರಾಜ ಸಿಂಹಾಸನವನ್ನು ಏರಿದಾಗ ಚಿತ್ರಾಂಗದ ರಾಜನ ಮತ್ತು ಸೀಮಂತನಿಯ ಪುತ್ರಿ ಸಾಧ್ವಿ ಕೀರ್ತಿಮಾಲಿನಿಯೊಂದಿಗೆ ವಿವಾಹವಾಯಿತು. ಒಮ್ಮೆ ಭದ್ರಾಯು ರಾಜನು ತನ್ನ ಧರ್ಮಪತ್ನಿಯೊಂದಿಗೆ ವಸಂತ ಋತುವಿನಲ್ಲಿ ವನವಿಹಾರಕ್ಕಾಗಿ ಒಂದು ಗೊಂಡಾರಣ್ಯವನ್ನು ಪ್ರವೇಶಿಸಿದನು. ಅವನ ಪತ್ನಿಯು ಶರಣಾಗತ ಜನರನ್ನು ಪಾಲಿಸುವವಳಾಗಿದ್ದಳು. ರಾಜನ ನಿಯಮವು ಹೀಗೆಯೇ ಇತ್ತು. ಈ ರಾಜ ದಂಪತಿಗಳಿಗೆ ಧರ್ಮದಲ್ಲಿ ಎಷ್ಟು ದೃಢತೆ ಇದೆ ಎಂಬುದನ್ನು ಪರೀಕ್ಷಿಸಲು ಪಾರ್ವತಿ ಸಹಿತ ಭಗವಾನ್ ಶಿವನು ಒಂದು ಲೀಲೆಯನ್ನು ರಚಿಸಿದನು. ಶಿವೆ ಮತ್ತು ಶಿವನು ಆ ವನದಲ್ಲಿ ಬ್ರಾಹ್ಮಣ ದಂಪತಿಗಳಾಗಿ ಪ್ರಕಟರಾದರು. ಅವರು ಲೀಲೆಯಿಂದ ಒಂದು ಮಾಯಾಮಯ ಹುಲಿಯನ್ನು ನಿರ್ಮಿಸಿದರು. ಅವರಿಬ್ಬರು ಭಯದಿಂದ ವಿಹ್ವಲರಾಗಿ ಹುಲಿಯಿಂದ ಸ್ವಲ್ಪ ದೂರದಲ್ಲಿ ಅಳುತ್ತಾ ಚೀರುತ್ತಾ ಓಡತೊಡಗಿದರು ಮತ್ತು ಆ ಹುಲಿಯು ಅವರನ್ನು ಹಿಂಬಾಲಿಸಿತು. ರಾಜನು ಅವರನ್ನು ಈ ಸ್ಥಿತಿಯಲ್ಲಿ ನೋಡಿದನು. ಆ ಬ್ರಾಹ್ಮಣ ದಂಪತಿಗಳು ಭಯದಿಂದ ವಿಫಲರಾಗಿ ಮಹಾರಾಜನಲ್ಲಿ ಶರಣಾದರು ಹಾಗೂ ಇಂತೆಂದರು. ಬ್ರಾಹ್ಮಣ ದಂಪತಿಗಳು ಹೇಳಿದರು, ಮಹಾರಾಜರೇ, ನಮ್ಮನ್ನು ರಕ್ಷಿಸು, ರಕ್ಷಿಸು. ಆ ಹುಲಿಯು ನಮ್ಮನ್ನು ತಿನ್ನಲು ಬರುತ್ತಿದೆ. ಸಮಸ್ತ ಪ್ರಾಣಿಗಳಿಗೆ ಕಾಲನಂತೆ ಭಯವನ್ನುಂಟು ಮಾಡುವ ಈ ಹಿಂಸಕ ಪ್ರಾಣಿಯು ನಮ್ಮನ್ನು ತಿಂದು ಬಿಡುವ ಮೊದಲೇ ನೀನು ನಮ್ಮನ್ನು ಕಾಪಾಡು. ಅವರಿಬ್ಬರ ಈ ಕರುಣಾಕ್ರಂದನವನ್ನು ಕೇಳಿ ಮಹಾವೀರ ರಾಜನು ಧನುಸ್ಸನ್ನೆತ್ತಿಕೊಂಡಾಗಲೇ ಆ ವ್ಯಾಘ್ರವು ಅವನ ಹತ್ತಿರಕ್ಕೆ ಬಂದು ಅದು ಬ್ರಾಹ್ಮಣಿಯನ್ನು ಹಿಡಿದುಕೊಂಡಿತು. ಆ ಬಡಪಾಯಿ, ಅಯ್ಯೋ ಸ್ವಾಮಿ, ನಾಥನೇ, ಹಾ ಪ್ರಾಣವಲ್ಲಭನೇ, ಹಾ ಶಂಭುವೆ, ಜಗದ್ಗುರುವೆ ಮುಂತಾಗಿ ಹೇಳುತ್ತಾ ಅಳುತ್ತಾ ವಿಲಾಪಿಸತೊಡಗಿದಳು. ವ್ಯಾಘ್ರವು ಬಹಳ ಭಯಾನಕವಾಗಿತ್ತು. ಅದು ಬ್ರಾಹ್ಮಣಿಯನ್ನು ನುಂಗಬೇಕೆಂದು ಇರುವಾಗ ಭದ್ರಾಯುವು ಹರಿತವಾದ ಬಾಣದಿಂದ ಅದರ ಮರ್ಮಸ್ಥಾನಕ್ಕೆ ಆಘಾತ ಮಾಡಿದನು. ಆದರೆ ಆ ಬಾಣದಿಂದ ಆ ಬಲಿಷ್ಠ ಹುಲಿಗೆ ಕೊಂಚವೂ ನೋವಾಗದೆ ಬ್ರಾಹ್ಮಣಿಯನ್ನು ಬಲವಂತವಾಗಿ ಎಳೆದುಕೊಂಡು ದೂರದವರೆಗೆ ಹೋಯಿತು. ತನ್ನ ಪತ್ನಿಯು ಹುಲಿಯ ಹಿಡಿತದಲ್ಲಿ ಬಿದ್ದಿರುವುದನ್ನು ನೋಡಿ ಬ್ರಾಹ್ಮಣನಿಗೆ ಅತೀವ ದುಃಖವಾಯಿತು ಹಾಗೂ ಪದೇ ಪದೇ ಅಳತೊಡಗಿದನು. ಬಹಳ ಹೊತ್ತು ಅತ್ತು ಅವನು ಭದ್ರಾಯು ರಾಜನಲ್ಲಿ ಹೇಳಿದನು, ರಾಜನೇ, ನಿನ್ನ ಆ ದೊಡ್ಡ ದೊಡ್ಡ ಅಸ್ತ್ರಗಳೆಲ್ಲಿವೆ? ದುಃಖಿಗಳನ್ನು ರಕ್ಷಿಸುವಂತಹ ನಿನ್ನ ವಿಶಾಲ ಧನುಷ್ಯವೆಲ್ಲಿ? ನಿನ್ನಲ್ಲಿ 12,000 ಆನೆಗಳ ಬಲವಿದೆ ಎಂದು ಕೇಳಿದ್ದೆ, ಅದು ಎಲ್ಲಿಗೆ ಹೋಯಿತು? ನಿನ್ನ ಶಂಖ, ಖಡ್ಗ ಹಾಗೂ ಮಂತ್ರಾಸ್ತ್ರ ವಿದ್ಯೆಯಿಂದ ಏನು ಲಾಭವಾಯಿತು? ಇತರರು ಕ್ಷೀಣರಾಗುವುದರಿಂದ ರಕ್ಷಿಸುವುದು ಕ್ಷತ್ರಿಯರ ಪರಮ ಧರ್ಮವಾಗಿದೆ. ಧರ್ಮಜ್ಞನಾದ ರಾಜನು ತನ್ನ ಧನ ಪ್ರಾಣಗಳನ್ನಾದರೂ ಕೊಟ್ಟು ಶರಣು ಬಂದಿರುವ ದೀನ ದುಃಖಿಗಳನ್ನು ರಕ್ಷಿಸಬೇಕು. ಪೀಡಿತರ ಪ್ರಾಣವನ್ನು ರಕ್ಷಿಸಲಾರದ ಕ್ಷತ್ರಿಯನು ಬದುಕಿರುವುದಕ್ಕಿಂತ ಸಾಯುವುದೇ ಮೇಲು. ಈ ಪ್ರಕಾರವಾಗಿ ಬ್ರಾಹ್ಮಣನ ವಿಲಾಪ ಮತ್ತು ಅವನ ಬಾಯಿಂದ ತನ್ನ ಪರಾಕ್ರಮದ ನಿಂದೆಯನ್ನು ಕೇಳಿ ರಾಜನು ಶೋಕದಿಂದ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದನು, ಅಯ್ಯೋ, ಇಂದು ಭಾಗ್ಯವು ವಿಪರೀತವಾದಾಗ ನನ್ನ ಪರಾಕ್ರಮವು ನಷ್ಟವಾಯಿತಲ್ಲ. ಆದ್ದರಿಂದ ನನ್ನ ಸಂಪತ್ತು, ರಾಜ್ಯ, ಆಯುಷ್ಯು ಕೂಡ ನಿಶ್ಚಯವಾಗಿ ನಾಶವಾಗಿ ಹೋಯಿತು. ಹೀಗೆ ವಿಚಾರ ಮಾಡುತ್ತಾ ಭದ್ರಾಯು ರಾಜನು ಬ್ರಾಹ್ಮಣ ಚರಣಗಳಲ್ಲಿ ಬಿದ್ದುಕೊಂಡು ಅವನಿಗೆ ಧೈರ್ಯ ಹೇಳುತ್ತಾ ನುಡಿದನು, ಬ್ರಾಹ್ಮಣನೇ, ನನ್ನ ಪರಾಕ್ರಮವು ನಷ್ಟವಾಯಿತು. ಮಹಾಮತಿಯೇ, ಕ್ಷತ್ರಿಯಾಧಮನಾದ ನನ್ನ ಮೇಲೆ ಕೃಪೆ ತೋರಿ ಶೋಕವನ್ನು ಬಿಟ್ಟು ಬಿಡಿರಿ. ನಾನು ನಿಮಗೆ ಮನೋವಾಂಛಿತ ಪದಾರ್ಥಗಳನ್ನು ಕೊಡುವೆನು. ಈ ರಾಜ್ಯ, ರಾಣಿ, ನನ್ನ ಶರೀರ ಎಲ್ಲವೂ ನಿಮ್ಮ ಅಧೀನವಾಗಿದೆ. ತಾವು ಏನು ಬಯಸುವಿರಿ ಕೇಳಿರಿ. ಬ್ರಾಹ್ಮಣನು ಹೇಳಿದನು, ರಾಜನೇ, ಕುರುಡನಿಗೆ ಕನ್ನಡಿಯಿಂದ ಏನು ಲಾಭ? ಭಿಕ್ಷೆ ಎತ್ತಿ ಜೀವನ ನಿರ್ವಹಿಸುವವನು ಅನೇಕ ಮನೆಗಳನ್ನು ಪಡೆದು ಏನು ಮಾಡುವುದು? ಮೂರ್ಖನಾದವನಿಗೆ ಪುಸ್ತಕದಿಂದ ಏನು ಲಾಭ? ಪತ್ನಿಯ ಬಳಿಯಲ್ಲಿ ಇಲ್ಲದಿರುವವನು ಧನ ಪಡೆದು ಏನು ಮಾಡಿಯಾನು? ನನ್ನ ಪತ್ನಿಯು ಹೊರಟು ಹೋದಳು. ನಾನು ಎಂದೂ ಕಾಮಸುಖವನ್ನು ಅನುಭವಿಸಲಿಲ್ಲ. ಆದ್ದರಿಂದ ಕಾಮಭೋಗಕ್ಕಾಗಿ ನೀನು ನಿನ್ನ ಈ ರಾಣಿಯನ್ನು ನನಗೆ ಕೊಡು. ರಾಜನು ಹೇಳಿದನು, ಬ್ರಾಹ್ಮಣನೇ, ಏನು ಇದೇ ನಿನ್ನ ಧರ್ಮವಾಗಿದೆಯೇ? ನಿನ್ನ ಗುರುಗಳು ಇದನ್ನೇ ಉಪದೇಶಿಸಿರುವರೇ? ಪರಸ್ತ್ರೀಯ ಸ್ಪರ್ಶವು ಸ್ವರ್ಗ ಹಾಗೂ ಸತ್ಕೀರ್ತಿಯನ್ನು ಹಾನಿ ಮಾಡುತ್ತದೆ ಎಂಬುದು ನೀನು ತಿಳಿದಿಲ್ಲವೇ? ಪರಸ್ತ್ರೀಯ ಉಪಭೋಗದಿಂದ ಉಂಟಾದ ಪಾಪವನ್ನು 100 ಪ್ರಾಯಶ್ಚಿತ್ತಗಳಿಂದಲೂ ತೊಳೆಯಲಾಗುವುದಿಲ್ಲ. ಬ್ರಾಹ್ಮಣನು ಹೇಳಿದನು, ರಾಜನೇ, ನಾನು ನನ್ನ ತಪಸ್ಸಿನಿಂದ ಭಯಂಕರವಾದ ಬ್ರಹ್ಮಹತ್ಯೆ
ಮತ್ತು ಮದಿರಾಪಾನದಂತಹ ಪಾಪಗಳನ್ನು ನಾಶ ಮಾಡಿಬಿಡಬಲ್ಲೆ. ಹಾಗಿರುವಾಗ ಪರಸ್ತ್ರೀ ಸಂಗಮ ಯಾವ ಲೆಕ್ಕ? ಆದ್ದರಿಂದ ನೀನು ನಿನ್ನ ಈ ಭಾರ್ಯೆಯನ್ನು ನನಗೆ ಅವಶ್ಯವಾಗಿ ಕೊಡು, ಇಲ್ಲದಿದ್ದರೆ ನೀನು ನಿಶ್ಚಯವಾಗಿ ನರಕಕ್ಕೆ ಹೋಗುವೆ. ಬ್ರಾಹ್ಮಣನ ಮಾತಿನ ಕುರಿತು ಮನಸ್ಸಿನಲ್ಲೇ ವಿಚಾರ ಮಾಡಿದನು. ಬ್ರಾಹ್ಮಣನ ಪ್ರಾಣಗಳನ್ನು ರಕ್ಷಿಸದಿದ್ದರೆ ಮಹಾಪಾಪವು ಉಂಟಾದೀತು. ಆದ್ದರಿಂದ ಇದರಿಂದ ಬದುಕುಳಿಯಲು ಪತ್ನಿಯನ್ನು ಕೊಟ್ಟು ಬಿಡುವುದೇ ಶ್ರೇಷ್ಠವಾಗಿದೆ. ಈ ಶ್ರೇಷ್ಠ ಬ್ರಾಹ್ಮಣನಿಗೆ ನನ್ನ ಪತ್ನಿಯನ್ನು ಕೊಟ್ಟು ನಾನು ಪಾಪದಿಂದ ಮುಕ್ತನಾಗಿ ಶೀಘ್ರವಾಗಿ ಅಗ್ನಿ ಪ್ರವೇಶ ಮಾಡುವೆನು. ಹೀಗೆ ನಿಶ್ಚಯಿಸಿ ರಾಜನು ಬೆಂಕಿಯನ್ನು ಉರಿಸಿ ಬ್ರಾಹ್ಮಣನನ್ನು ಕರೆದು ಅವನಿಗೆ ತನ್ನ ಪತ್ನಿಯನ್ನು ಕೊಟ್ಟು ಬಿಟ್ಟನು. ಅನಂತರ ಸ್ನಾನ ಮಾಡಿ ಪವಿತ್ರನಾಗಿ ದೇವತೆಗಳಿಗೆ ವಂದಿಸಿ ಅವನು ಅಗ್ನಿಗೆ 2 ಬಾರಿ ಪ್ರದಕ್ಷಿಣೆ ಮಾಡಿ ಏಕಾಗ್ರ ಚಿತ್ತನಾಗಿ ಭಗವಾನ್ ಶಿವನನ್ನು ಧ್ಯಾನಿಸಿದನು. ಹೀಗೆ ರಾಜನು ಅಗ್ನಿಗೆ ಹಾರಲು ಉದ್ಯುಕ್ತನಾಗಿರುವುದನ್ನು ನೋಡಿ ಜಗತ್ಪತಿ ಭಗವಾನ್ ವಿಶ್ವನಾಥನು ಅಲ್ಲಿ ಪ್ರಕಟನಾದನು. ಅವನಿಗೆ 5 ಮುಖಗಳಿದ್ದು ತಲೆಯಲ್ಲಿ ಚಂದ್ರಕಲಾ ಆಭೂಷಣವಿತ್ತು. ಪಿಂಗಳ ಜಟೆಗಳು ಶೋಭಿಸುತ್ತಿದ್ದವು. ಅವನು ಕೋಟಿ ಕೋಟಿ ಸೂರ್ಯರಂತೆ ತೇಜಸ್ವಿಯಾಗಿದ್ದನು. ಕೈಗಳಲ್ಲಿ ತ್ರಿಶೂಲ, ಖಟ್ಟಾಂಗ, ಕುಟಾರ, ಗುರಾಣಿ, ಮೃಗ, ಅಭಯ, ವರದ ಮತ್ತು ಪಿನಾಕವನ್ನು ಧರಿಸಿದ್ದನು. ಋಷಭನ ಮೇಲೆ ಕುಳಿತಿರುವ ಭಗವಾನ್ ನೀಲಕಂಠನನ್ನು ರಾಜನು ಪ್ರತ್ಯಕ್ಷವಾಗಿ ತನ್ನ ಎದುರಿಗೆ ನೋಡಿದನು. ಅವನ ದರ್ಶನದಿಂದ ಉಂಟಾದ ಆನಂದದಿಂದ ರಾಜ ಭದ್ರಾಯುವು ಕೈ ಜೋಡಿಸಿ ಸ್ತುತಿಸಿದನು. ರಾಜನು ಸ್ತುತಿಸಿದಾಗ ಪಾರ್ವತಿಯೊಂದಿಗೆ ಪ್ರಸನ್ನನಾದ ಮಹೇಶ್ವರನು ಹೇಳಿದನು, ರಾಜನೇ, ನೀನು ಬೇರೆ ಯಾರನ್ನು ಚಿಂತಿಸದೆ ಸದಾಕಾಲ ನನ್ನ ಪೂಜೆಯನ್ನೇ ಮಾಡಿರುವೆ. ನೀನು ಈ ಭಕ್ತಿಯ ಕಾರಣದಿಂದ, ನೀನು ಮಾಡಿದ ಈ ಪವಿತ್ರ ಸ್ತವನದಿಂದ ನಾನು ಬಹಳ ಪ್ರಸನ್ನನಾಗಿರುವೆನು. ನಿನ್ನ ಭಕ್ತಿ ಭಾವದ ಪರೀಕ್ಷೆಗಾಗಿಯೇ ನಾನು ಸ್ವತಃ ಬ್ರಾಹ್ಮಣನಾಗಿ ಬಂದಿದ್ದೆ. ಹುಲಿಯು ತಿಂದಿದ್ದ ಬ್ರಾಹ್ಮಣಿಯು ಬೇರೆ ಯಾರೂ ಆಗಿರದೆ ಗಿರಿರಾಜನ ನಂದಿನಿ ಉಮಾದೇವಿಯೇ ಆಗಿದ್ದಳು. ನೀನು ಬಾಣ ಹೊಡೆದರೂ ಶರೀರಕ್ಕೆ ಗಾಯವಾಗದಿರುವ ಹುಲಿಯು ಮಾಯಾ ನಿರ್ಮಿತವಾಗಿತ್ತು. ನಿನ್ನ ಧೈರ್ಯವನ್ನು ನೋಡಲಿಕ್ಕಾಗಿಯೇ ನಾನು ನಿನ್ನ ಪತ್ನಿಯನ್ನು ಕೇಳಿದ್ದು. ಈ ಕೀರ್ತಿ ಮಾಲಿನ್ಯ ಮತ್ತು ನಿನ್ನ ಭಕ್ತಿಯಿಂದ ನಾನು ಸಂತುಷ್ಟನಾಗಿದ್ದೇನೆ. ನೀನು ಯಾವುದಾದರೂ ದುರ್ಲಭವಾದ ವರವನ್ನು ಕೇಳು, ನಾನು ಕೊಡುತ್ತೇನೆ. ರಾಜನು ಹೇಳಿದನು, ದೇವ, ನೀನು ಸಾಕ್ಷಾತ್ ಪರಮೇಶ್ವರನಾಗಿರುವೆ. ಸಾಂಸಾರಿಕ ತಾಪಗಳಿಂದ ಸುತ್ತುವರಿದ ಅಧಮನಾದ ನನಗೆ ಪ್ರತ್ಯಕ್ಷ ದರ್ಶನ ಕೊಟ್ಟಿದ್ದೇ ನನ್ನ ಪಾಲಿಗೆ ಮಹಾನ್ ವರವಾಗಿದೆ. ದೇವ, ನೀನು ವರ ನೀಡುವವಲ್ಲಿ ಶ್ರೇಷ್ಠನಾಗಿರುವೆ. ನಿನ್ನಿಂದ ಇನ್ನೊಂದು ಯಾವ ವರವನ್ನೂ ಬೇಡುವುದಿಲ್ಲ. ನನ್ನನ್ನು, ನನ್ನ ರಾಣಿಯನ್ನು, ನನ್ನ ತಾಯಿ ತಂದೆಯವರನ್ನು, ಪದ್ಮಾಕರ ವೈಶ್ಯ ಮತ್ತು ಅವನ ಪುತ್ರ ಸುನಯ ಇವರೆಲ್ಲರನ್ನು ನೀನು ನಿನ್ನ ಪಕ್ಕದಲ್ಲಿ ಸೇವಕರನ್ನಾಗಿಸಿಕೋ. ಅನಂತರ ರಾಣಿ ಕೀರ್ತಿಮಾಲಿನಿಯು ಪ್ರಣಾಮ ಮಾಡಿ ತನ್ನ ಭಕ್ತಿಯಿಂದ ಭಗವಾನ್ ಶಂಕರನನ್ನು ಪ್ರಸನ್ನಗೊಳಿಸಿ, ಮಹಾದೇವ, ನನ್ನ ತಂದೆ ಚಂದ್ರಾಂಗದ ಮತ್ತು ತಾಯಿ ಸೀಮಂತಿನಿ ಇವರಿಬ್ಬರನ್ನು ನಿನ್ನ ಪಕ್ಕದಲ್ಲೇ ವಾಸಿಸುವಂತೆ ಮಾಡು ಎಂಬ ಉತ್ತಮ ವರವನ್ನು ಬೇಡಿದಳು. ಭಕ್ತವತ್ಸಲ ಭಗವಾನ್ ಗೌರಿಪತಿಯು ಪ್ರಸನ್ನನಾಗಿ ಹಾಗೆಯೇ ಆಗಲಿ ಎಂದು ಹೇಳಿ ಆ ಪತಿ ಪತ್ನಿಯರಿಗೆ ಇಚ್ಛಾನುಸಾರ ವರವನ್ನು ಕೊಟ್ಟು ಅವರು ಕ್ಷಣಾರ್ಧದಲ್ಲಿ ಅಂತರ್ಧಾನರಾದರು. ಇತ್ತ ರಾಜನು ಭಗವಾನ್ ಶಂಕರನ ಪ್ರಸಾದವನ್ನು ಪಡೆದುಕೊಂಡು ರಾಣಿ ಕೀರ್ತಿಮಾಲಿನಿಯೊಂದಿಗೆ ಪ್ರಿಯ ವಿಷಯಗಳನ್ನು ಅನುಭವಿಸುತ್ತಾ 10,000 ವರ್ಷಗಳವರೆಗೆ ರಾಜ್ಯವಾಳಿ ಬಳಿಕ ತನ್ನ ಪುತ್ರನಿಗೆ ರಾಜ್ಯವನ್ನು ಒಪ್ಪಿಸಿ ಶಿವನ ಪರಮಪದವನ್ನು ಪಡೆದುಕೊಂಡನು. ರಾಜ ರಾಣಿಯರಿಬ್ಬರು ಭಕ್ತಿಪೂರ್ವಕ ಮಹಾದೇವನನ್ನು ಪೂಜಿಸಿ ಭಗವಾನ್ ಶಿವನ ಧಾಮವನ್ನು ಹೊಂದಿದರು. ಈ ಪರಮ ಪವಿತ್ರ, ಪಾಪನಾಶಕ ಹಾಗೂ ಅತ್ಯಂತ ಗೋಪನೀಯ ಭಗವಾನ್ ಶಿವನ ವಿಚಿತ್ರ ಗುಣಾನುವಾದವನ್ನು ವಿದ್ವಾಂಸರಿಗೆ ಹೇಳುವವನು ಅಥವಾ ಸ್ವತಃ ಚಿತ್ತಶುದ್ಧಿಯಿಂದ ಓದುವವನು ಈ ಲೋಕದಲ್ಲಿ ಭೋಗ ಐಶ್ವರ್ಯಗಳನ್ನು ಪಡೆದುಕೊಂಡು ಅಂತ್ಯದಲ್ಲಿ ಭಗವಾನ್ ಶಿವನನ್ನು ಹೊಂದುವನು. ಇಲ್ಲಿಗೆ ಅಧ್ಯಾಯ 26 ಮತ್ತು 27 ಸಂಪೂರ್ಣವಾಯಿತು.